ಅದ್ಭುತವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೀರಿ. ಎಲ್ಲ ಈ ಒಂದು ಭವ್ಯ ಕಾರ್ಯಕ್ರಮ, ಮೂರನೇ ವಿಶ್ವ ಕನ್ನಡ ಹಬ್ಬ. ಶಿವಕುಮಾರ್ ಸರ್ ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ಹೇಳಿದ್ರು, 3 ಕನ್ನಡ ಹಬ್ಬದ ಹಿಂದೆ ನೀವಿದ್ದೀರಿ, 100ನೇ ಕನ್ನಡದ ಹಬ್ಬದ ಹಿಂದೆ ಕೂಡ ನೀವು ಇರ್ತೀರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಒಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ನಾವು ಕರ್ನಾಟಕ ಪ್ರೆಸ್ ಕ್ಲಬ್, ಮಸ್ಕಟ್ ಕನ್ನಡ ಸಂಘ ಮತ್ತು ಶಿವಕುಮಾರ್ ಸರ್, ನಮ್ಮ ಸೋಮಶೇಖರ್ ಸರ್, ಇವತ್ತು ಇಬ್ಬರು 3 ಜನ ನಮ್ಮ ರಾಜಕೀಯ ನಾಯಕರು ನಮ್ಮ ಜೊತೆ ಇದ್ದಾರೆ. ಭಗವಂತ್ ಕೂಬಾ ಸರ್ ಅವರು ನಮ್ಮ ಬ್ರದರ್ ರಂಗನಾಥ್, ಲಂಡನ್ ರಂಗನಾಥ್ ಒಬ್ಬರು ಇದ್ದಾರೆ ಇಲ್ಲಿ, ರಂಗನಾಥ್ ಬ್ರದರ್ ಮೆಲೋಡಿ ಸ್ಟ್ಯಾಂಡ್. ಸೊ ಅವ್ರಿಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿದೆ. ಅವರು ಕೂಬಾ ಸರ್ ಬಂದಿದ್ದಾರೆ ಅಂದರು, ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ. ಸೊ ಸಾಮಾನ್ಯವಾಗಿ ರಾಜಕೀಯ ಕರೆದ್ರೆ ಬರೋದು ಕಷ್ಟ, ಆದರೆ ಇಷ್ಟೇ ಒಂದು ಕೆಲವೇ ನಿಮಿಷಗಳಲ್ಲಿ ಸ್ಪಂದಿಸಿ ಬಂದಿದ್ದೀರಿ ಕೂಬಾ ಸರ್. ಕನ್ನಡಾಂಬೆ ಮೇಲೆ ನಿಮಗಿರ್ತಕ್ಕಂಥ ಒಂದು ಪ್ರೀತಿ, ಸಮರ್ಥನ ಮೇಲೆ ನಿಮಗಿರ್ತಕ್ಕಂಥ ಒಂದು ಕಾಳಜಿ. ಹಾಗೆ ನಮ್ಮ ಶರವಣನ್ ಸರ್ ಇದ್ದಾರೆ. ಶರವಣ್ ಸರ್ ಯಾರಿಗೂ ಗೊತ್ತಿಲ್ಲ, ಬಂಗಾರದ ಉದ್ಯಮಿ, ನಮ್ಮ ಅಲ್ಲ ಸರ್, ಬಂಗಾರದ ಮನುಷ್ಯ, ಬಂಗಾರದ ಮನಸ್ಸು ಇರ್ತಕ್ಕಂಥ ಶರವಣ್ ಸರ್. ನಮ್ಮ ಸೋಮಣ್ಣ ಬೇವಿನ ಮರದ್ ಸರ್, ನಾನು ಬೆಳಗಾವಿ ಸರ್. ಸೊ ಭಾಳ ಖುಷಿ ಆಯ್ತು ನೀವು ಬಂದಿದ್ದು. ಆಮೇಲೆ ನಮ್ಮೆಲ್ಲರ ನೆಚ್ಚಿನ ನೆನಪಿರಲಿ ಪ್ರೇಮ್ ಸರ್, ಸಾಕಷ್ಟು ಸರಿ ಸಮರ್ಥ ನಮಗೆ ಅವರು ಸ್ಪಂದಿಸಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಸಮರ್ಥ ನಮ್ಮ ಸಂಸ್ಥೆಗೆ ಜೊತೆಗೆ ಹಾಗೆ ಕನ್ನಡಾಂಬೆ ಸೇವೆಗೂ ಕೂಡ ಅವರು 3ನೇ ಕನ್ನಡ ವಿಶ್ವ ಹಬ್ಬದ ಜೊತೆಗಿದ್ದಾರೆ. ಭಾಳ ಖುಷಿ ಆಯಿತು. ನಮ್ಮ ಅರುಳ್ ದಾಸ್ ಸರ್, ನನ್ನ ನೆಚ್ಚಿನ ಟ್ರಸ್ಟಿಗಳಾದ ಬುಸೇಗೌಡರು, ವಸಂತಿ ಮೇಡಮ್, ಜೋಶಿ ಸರ್, ಮತ್ತು ನಮ್ಮ ಶಿವಕುಮಾರ್ ಸರ್ ತಂಡ, ಹೆಸರುಗಳು ತುಂಬ ಇವೆ, ಎಲ್ರಿಗೂ ಗೊತ್ತು ನನಗೆ. ಸೊ ಎಲ್ರಿಗೂ ನಾನು ಜೋರಾಗಿ ಒಂದ್ಸರಿ ಚಪ್ಪಾಳೆ ಮೂಲಕ ಅಭಿನಂದಿಸ್ತೀನಿ. ಭಾಳ ಒಂದು ನಾವು ಏನೋ ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು, ಪೋಸ್ಟರ್ ಬಿಡುಗಡೆ ಮಾಡೋ ಪ್ಲಾನ್ ಮಾಡಿದ್ದಾರೆ ಶಿವಕುಮಾರ್ ಸರ್ ಅಂದ್ಕೊಂಡಿದ್ದೆ. ನೋಡಿ, ಕನ್ನಡ ತಾಯಿ ಮೇಲೆ ಪ್ರೀತಿ ಒಂದು ಅಚಲವಾಗಿ ಒಂದು ಯಾವುದೇ ಒಂದು ಎಕ್ಸ್ಪೆಕ್ಟೇಷನಿಂದ ಮಾಡಿದ್ರೆ ತಾಯಿ ಎಲ್ಲರನ್ನು ಕರೆಸ್ಕೊಳ್ತಾಳೆ ಅನ್ನೋದಕ್ಕೆ ಈ ಒಂದು ಹಬ್ಬನೇ ಕಾರಣ ಅಂತ ನಾನು ಅನ್ಕೊಳ್ತೀನಿ. ಇದು ಒಂದು ಸಂಕೇತ. ಸಮರ್ಥ ನಮ್ಮ ಸಂಸ್ಥೆಗೆ ಇದೊಂದು ಸೌಭಾಗ್ಯ. ಶಿವಕುಮಾರ್ ಸರ್, ಐ ವುಡ್ ಲೈಕ್ ಟು ನಿಮಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮಗೆ ಈ ಒಂದು ಕನ್ನಡ ಹಬ್ಬದಲ್ಲಿ ಭಾಗವಹಿಸುವ ಅವಕಾಶ ಕೊಟ್ಟಿದ್ದೀರಿ. ಸಾಕಷ್ಟು ಕನ್ನಡ ಕಾರ್ಯಕ್ರಮಗಳಲ್ಲಿ ಭಾರತದ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿ ನಮ್ಮ ಸಮರ್ಥ ನಮ್ಮ ಸಂಸ್ಥೆ ಸುನಾದ ತಂಡ, ಅಕ್ಕ ಮತ್ತು ನಾವಿಕಾ, ಇತರ ಕನ್ನಡ ಕಾರ್ಯಕ್ರಮಗಳಲ್ಲಿ, ಇವನ್ ನಮ್ಮ ಲಂಡನ್ ನಮ್ಮ ರಂಗನಾಥ್ ಅವರಿದ್ದಾರೆ, ಅವರ ಸ್ನೇಹಿತರ ಜೊತೆ UK ಕನ್ನಡ ಬಳಗ ಇರ್ಬೋದು, ಆಮೇಲೆ ಥೈಲ್ಯಾಂಡಲ್ಲೆಲ್ಲ ಮಾಡಿದ್ದೀವಿ. ಈ ಸತಿ ಮಸ್ಕಟ್ಗೂ ಹೋಗುವಂಥ ಒಂದು ಅವಕಾಶ. ಮಸ್ಕಟ್ ಕನ್ನಡ ಸಂಘಕ್ಕೂ ನಾನು ಸಮರ್ಥ ನಮ್ಮ ಸಂಸ್ಥೆ ಪರವಾಗಿ ಮತ್ತು ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಪರವಾಗಿ ಅಭಿನಂದಿಸ್ತೀನಿ. ತುಂಬ ಹೃದಯದಿಂದ ಬರಮಾಡ್ಕೊಂಡಿದ್ದೀರಿ ನೀವು ನಮ್ಮ ಕನ್ನಡ ತಾಯಿ, ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರಸರಿಸಲಿಕ್ಕೆ. ಸೊ ಕನ್ನಡ, ನಾನು ಆಗಲೇ ಒಂದು ಯೋಚನೆ ಮಾಡ್ತಾ ಇದ್ದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಕನ್ನಡಿಗರಿಲ್ಲದ ನಾಡಿಲ್ಲ ಅನ್ನೋದಕ್ಕೆ ಈ ವೇದಿಕೆನೇ ಒಂದು ಸಿಂಬಲ್. ನೋಡಿ, ಮಸ್ಕಟ್ನಿಂದ ಬಂದಿದ್ದಾರೆ ನಮ್ಮ ಅನೇಕರು, ಆಮೇಲೆ ರಂಗನಾಥ್ ಲಂಡನ್ನಿಂದ ಬಂದಿದ್ದಾರೆ, ಭರತ್ ಇದ್ದಾರೆ ಅಮೇರಿಕದಿಂದ. ಸೊ ಹೀಗೆ ಎಲ್ಲ ಬೇರೆ ಬೇರೆ ದೇಶಗಳಿಂದ ಕನ್ನಡಿಗರು ಬಂದಿದ್ದಾರೆ. ಮತ್ತು ಬೇರೆ ಬೇರೆ ದೇಶಗಳಿಂದ ಕನ್ನಡಿಗರನ್ನ ಮಸ್ಕಟ್ಗೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಶಿವಕುಮಾರ್ ಸರ್, ನೋಡಿ, ನೀವು ಈಗಾಗಲೇ ಇವರ್ ರಿಯಲಿ ಸ್ಟ್ರೆಂತ್, ದೊಡ್ಡ ಶಕ್ತಿ, ಫೋರ್ಸ್ ಇದೆ. ಈ ವೇದಿಕೆ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ದೊಡ್ಡ ಫೋರ್ಸ್ ಇದೆ. ಸೋಮಶೇಖರ್ ಸರ್ ನನ್ನ ಮೊದಲಿಂದ ಗೊತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ಇಂಥ ಒಬ್ಬ IAS ಆಫೀಸರ್ ಇರ್ಲಿಕ್ಕೆ ಸಾಧ್ಯನಾ? ಬಹಳ ನಿಷ್ಠಾವಂತ ಅಧಿಕಾರಿ, ಕಾಳಜಿ ಇರ್ತಕ್ಕಂಥ ಅಧಿಕಾರಿ. ಅಧಿಕಾರ ಇದ್ದಾಗ ಸಹಾಯ ಮಾಡೋದು ಒಂದು ದೊಡ್ಡ ಒಂದು ಅವಕಾಶ. ಮಾಡದೇ ಇರೋರೇ ಪಾಪಿ ಅಂತ ನಾನು ಹೇಳೋದು. ನೀವು ದೊಡ್ಡ ಪುಣ್ಯವಂತರು ಸರ್. ನೀವು ಅಧಿಕಾರ ಇದ್ದಾಗಲೂ ಮಾಡಿದ್ರಿ, ರಿಟೈರ್ ಆದಮೇಲೆ ಸೂಪರ್ ಆಕ್ಟಿವ್ ಆಗಿದ್ದೀರಿ ನೀವು. ಇವಾಗ ಮೋರ್ ಆಕ್ಟಿವ್ ದ್ಯಾನ್ ಯು ಆರ್, ಬಿಕಾಸ್ ಯು ಹ್ಯಾವ್ 100% ಫ್ರೀಡಮ್. ಯು ಡೋಂಟ್ ಹ್ಯಾವ್ ಎನಿ ಬೈಂಡಿಂಗ್ ನೌ. But even when you had binding also, you did not care. You always went out of your way and helped lot of organizations like us. ನೂರಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಶರಣ ಸಾಹಿತ್ಯದಲ್ಲಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿದ್ದಾರೆ. ಅವ್ರು ಇಲ್ಲೇ ಇರೋ ಸಂಸ್ಥೆಗಳೇ ಇಲ್ಲ. ಸೊ ಇಂಥ ಒಬ್ಬ ವ್ಯಕ್ತಿಯ ಒಂದು 3ನೇ ಕನ್ನಡ ವಿಶ್ವ ಹಬ್ಬಕ್ಕೆ ಮತ್ತು ಕರ್ನಾಟಕ ಪ್ರೆಸ್ ಕೌನ್ಸಿಲ್ಗೆ ಅವರ ಆಶೀರ್ವಾದ ಇರೋದು. ಮತ್ತು ಕೂಬಾ ಸರ್, ಶರವಣ್ ಸರ್, ನಮ್ಮ ಬೇವಿನ ಮರದ್ ಸರ್, ಅನೇಕ ಉದ್ಯಮಿಗಳು, GM ಮಾಡ್ಯುಲರ್ಸ್ ಅವರು ಎಲ್ಲರೂ ಬಂದಿದ್ದೀರಿ. ಅನೇಕರು ವೇದಿಕೆ ಮುಂದೆ ಇದ್ದೀರಿ. ನೀವು ಇಷ್ಟೇ ಗಣ್ಯಾತೀತರು. ಸೊ ಎಲ್ರಿಗೂ ನಾನು ಸಮರ್ಥ ನಮ್ಮ ಸಂಸ್ಥೆ ಪರವಾಗಿ, ಸಮರ್ಥ ನಮ್ಮ ಸಂಸ್ಥೆಗೆ ನೀವೆಲ್ಲ ಬಂದಿದ್ದಕ್ಕೆ ನಾನು
ಬಹಳ ಬಹಳ ಸಂತೋಷ ಆಗುತ್ತೆ. ನನಗೆ ಇನ್ನೊಂದೇನು ಸಂತೋಷ ಆಗುತ್ತೆ ಅಂದರೆ, ಇಂಥ ಒಂದು ಸಭಾಂಗಣ ಕಟ್ಟಿದ್ದು ನಮ್ಮ ಕನ್ನಡ ತಾಯಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಸರ್, ಶಿವಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಭಾಂಗಣ ಕಟ್ಟಿದ್ದು ಸಮರ್ಥ ನಮ್ಮ ಸಂಸ್ಥೆಗೆ ಸಾರ್ಥಕ ಆಯಿತು ಅನಿಸುತ್ತೆ. ಸೊ ಇದು ಎಲ್ಲರದ್ದು, ನಿಮ್ದೆಲ್ಲರದ್ದು ಇದು. ನಾನು ಶರವಣ್ ಸರ್ಗೂ ಹೇಳ್ತಾ ಇದ್ದೆ, ನೀವು ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ, ಇದು ನಿಮ್ಮ ಆಡಿಟೋರಿಯಂ ಬಳಸ್ಕೊಳ್ಳಿ. ಸೊ ಇದು ಒಂದು ಸಸ್ಟೈನೇಬಲ್ ಆಗಬೇಕು. ನಮ್ಮ ಸಂಸ್ಕೃತಿ, ಕನ್ನಡ ತಾಯಿಯ ಒಂದು ಕನ್ನಡ ಮಾತು, ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ದೇಶ ವಿದೇಶಗಳಲ್ಲಿ ಬೆಳಿಬೇಕು. ಕನ್ನಡನ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು. ನಾವೆಲ್ಲರೂ ಕನ್ನಡ ತಾಯಿ ಸೇವೆ ಮಾಡೋಣ ಅಂತ ಹೇಳ್ತಾ, ಮೊದಲೇ ನಾನು ಕೂವಾ ಸರ್ನ ಮತ್ತು ಶರವಣ್ ಸರ್ನ, ಸೋಮಣ್ಣ ಬೇವಿನ ಮರದ್ ಸರ್ನ, ನಮ್ಮ ಹಿರಿಯರಾದ ಸೋಮಶೇಖರ್ ಸರ್, ಎಲ್ಲರೂ ವೇದಿಕೆ ಮೇಲೆ ನಾನೊಂದು ಕ್ಷಮೆ ಕೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ಫ್ಲೈಟ್ ಇದೆ 9 ಗಂಟೆಗೆ, ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ರಾಜಕೀಯವರು ಬೇಗ ಹೋಗೋದು ಸಾಮಾನ್ಯ ಗೊತ್ತು, ಇವತ್ತು ಕಾರಣಾಂತರಗಳಿಂದ ನಾನು ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ರಿ. ಸೊ ಕನ್ನಡ ತಾಯಿ ಸೇವೆ ಮಾಡಲಿಕ್ಕೆ ಸಮರ್ಥನಂ ಸದಾ ಸಿದ್ಧ, ನಿಮ್ಮ ಜೊತೆ ಯಾವತ್ತೂ ನಾವಿರ್ತೀವಿ. 100ನೇ ಕನ್ನಡ ಹಬ್ಬ ನಂತರ ಕೂಡ ಸಹಸ್ರ ಕನ್ನಡ ಹಬ್ಬ ಮಾಡುವಾಗಲೂ ಸಮರ್ಥನಂ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಮತ್ತು ಎಲ್ಲ ಕನ್ನಡ ಸಂಘಗಳು, ಮಸ್ಕೆಟ್ ಕನ್ನಡ ಸಂಘಗಳ ಜೊತೆ ಇರ್ತೀವಿ. ನಮ್ಮ ಸನಾತನ ತಂಡ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಬೇರೆ ಬೇರೆ ಕಲಾವಿದರು ಕನ್ನಡ ತಾಯಿ ಸೇವೆ ಮಾಡುವಂಥ ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅಭಿನಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ 3ನೇ ವಿಶ್ವ ಕನ್ನಡ ಹಬ್ಬ. ಒಂದ್ಸರಿ ಜೋರಾಗಿ ಎಲ್ಲರೂ ಚಪ್ಪಾಳೆ ನಮ್ಮ ಕನ್ನಡ ತಾಯಿ, ಜೋರಾದ ಚಪ್ಪಾಳೆ ಬರಲಿ. 97 ಇಂದ ಬಲ್ಲೆ. ನಾನಿಲ್ಲಿ ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದಾಗ ಅತಿ ಚಿಕ್ಕ ಸಂಸ್ಥೆ ಇದು. 4 ಜನ ಕೂಡಿ ಬೇಡುವಂತಹ ಒಂದು ಕೈ ಇತ್ತು ಅವ್ರಿಗೆ. ಒಬ್ಬ ವಚನಕಾರ ಹೇಳ್ತಾನೆ, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಂಗೆ ಎನ್ನ ಒಡಲ ತೋರಿ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರೆಗೊಡ್ಡಿ ಬೇಡುವೆ ಅಂತ. ಮಹಾಂತೇಶು ಬೇಡಿದ್ದು ಅವರಿಗಾಗಿ ಅಲ್ಲ, ಲಕ್ಷಾಂತರ ಜನ ನತದೃಷ್ಟ ಅಂಧರಿಗಾಗಿ ಇಡೀ ಬದುಕನ್ನೇ ಸಮರ್ಪಿಸಿಕೊಂಡಿದ್ದಾರೆ. ಅವರು ಶ್ರೀಮತಿ ಅವರ ಹೆಸರು ಗೀತಾ, ಅವರದೊಂದು ಭಾವಗೀತೆಯ ಬದುಕು. ನಾನು ಆಗಲೇ ಹೇಳಿದೆ, ಅನೇಕ ಜನಕ್ಕೆ ಕಣ್ಣಿರುತ್ತೆ, ವಿಷನ್ ಇರೋದಿಲ್ಲ. ವಿಷನ್ ಈಸ್ ಡಿಫ್ರೆಂಟ್ ಫ್ರಮ್ ಐಸೈಟ್. ನಮಗೆ ದೃಷ್ಟಿ ಬೇರೆ, ಸೃಷ್ಟಿಯ ಸೃಜನಶೀಲತೆ ಬೇರೆ. ಮಹಾಂತೇಶ್ ಅವ್ರಿಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕಣ್ಣನ್ನು ಕಳೆದುಕೊಂಡಂಥ ಈ ಬಾಲಕನಿಗೆ ಎಂಥ ಛಲ ಇರಬೇಕು, ಎಂಥ ಸಂಕಲ್ಪ ಶಕ್ತಿ ಇರಬೇಕು. ನನ್ನಂತಹ ಲಕ್ಷಾಂತರ ಜನ ಈ ಭೂಮಿಯ ಮೇಲೆ ಇರ್ತಕ್ಕಂಥ ದೃಷ್ಟಿ ಕಳ್ಕೊಂಡವರ ಬದುಕಿಗೆ ಒಂದು ದೃಷ್ಟಿ ಆಗಬೇಕು, ಆಶಾಕಿರಣ ಆಗಬೇಕು ಅಂತೇಳಿ ಮಹಾಂತೇಶ್ ಅವರ ಆಲೋಚನಾ ಗರ್ಭದಲ್ಲಿ ಒಂದು ಕಲ್ಪನೆಯ ಕನಸು ಅರಳುತ್ತೆ. ನಾನಿಲ್ಲಿ ಬಂದ ತಕ್ಷಣ ಒಂದು ಮಾತನ್ನು ಹೇಳಿದೆ. ನಮ್ಮ ಮಹಾಂತೇಶ್ ಬಹಳ ವರ್ಷಗಳಾಗಿತ್ತು ನನ್ನ ನೋಡಿ, ನನ್ನ ಸ್ಮರಿಸ್ಕೊಂಡ್ರು. ನಾನು ಆಗ ಚಿಕ್ಕ ಸಹಾಯ ಮಾಡಿದ್ದು, ಸ್ಮಾಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕೊಟ್ಟಂತ ಒಂದು ಸಣ್ಣ ಒಂದು ಸಹಾಯವನ್ನು ನಡೆಸಿಕೊಂಡಂಥ ಹೃದಯ ವಿಶಾಲತೆ ನಮ್ಮ ಡಾಕ್ಟರ್ ಮಹಾಂತೇಶ್ ಅವರದು. ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ದು, ಇಲ್ಲಿ ಬಂದ ತಕ್ಷಣ ಎಲ್ಲ ಕೂಬಾ ಸಾಹೇಬ್ರಿದ್ದಾರೆ, ನಮ್ಮ ಆತ್ಮೀಯರಾದ ಶರವಣ ಸಾಹೇಬ್ರಿದ್ದಾರೆ, ಪ್ರೇಮೆಲ್ಲ ತಾವೆಲ್ಲ ಇದ್ದೀರಿ, ಬೇವಿನ ಮರದಿದ್ದಾರೆ. ಅವ್ರು ಒಂದು ಮಾತನ್ನು ಹೇಳಿದೆ, ಇಡೀ ಸಂಸ್ಥೆಯನ್ನ ನಾನು ನೋಡಿಕೊಂಡು ಬಂದ ಮೇಲೆ ಆ ಒಳಗಿನ ಆ ದೇಹದಲ್ಲಿದ್ದಂಥ ದೇವಾಲಯದ ಸ್ವರೂಪಿಯಾದಂತಹ ಆ ಮಕ್ಕಳನ್ನು ನೋಡಿದಾಗ, ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ವಿಕಲಚೇತನ ಮಕ್ಕಳಿದ್ದಾರೆ. ಭಗವಂತ ನಮಗೆಲ್ಲವನ್ನ ಕೊಟ್ಟು ಸೃಷ್ಟಿಸಿದ್ದಾನೆ. ಆದರೆ ನಮಗೆ ಈ ಬದುಕನ್ನು ನೋಡುವ ಪ್ರೇಮದ ದೃಷ್ಟಿಯೇ ಇಲ್ಲ ನಮಗೆ. ಅದಕ್ಕಾಗಿ ನಾನು ಮಹಾಂತೇಶ್ಗೆ ಹೇಳಿದೆ, ಮಹಾಂತೇಶ್ ಅವರೇ, ನಿಮ್ಮ ಈ ಸಂಸ್ಥೆಯ ಮುಂದೆ 2 ಸ್ಲೋಗನ್ನನ್ನು ಬರೀಬೇಕು. ಒಂದು, ದಿಸ್ ಈಸ್ ಎ ಪ್ಯಾಲೇಸ್ ಆಫ್ ಕಂಪ್ಯಾಷನ್ ಅಂತ ಒಂದು ಹೇಳಿದೆ. ಇನ್ನೊಂದು, ದಿಸ್ ಈಸ್ ದಿ ಟೆಂಪಲ್ ಆಫ್ ಲವ್ ಅಂತ ಹೇಳಿದೆ. ಇದು ದಯೆ, ಅನುಕಂಪ, ಪ್ರೀತಿಯ ಸಾಕಾರಗೊಳಿಸುವಂತಹ ಒಂದು ಆವಿಷ್ಕಾರ ಕೇಂದ್ರ ಮತ್ತು ಇದು ಪ್ರೀತಿಯ ದೇವಾಲಯ ಅಂತ ಹೇಳಿ. ಹಾಗಾಗಿ ಕವಿ ಹೇಳ್ತಾನೆ, ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲ ಇರುವುದು ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಅಂತೇಳಿ. ಹಾಗೆ ಪ್ರೀತಿಯನ್ನ, ಅನುಕಂಪವನ್ನ, ದಯೆಯನ್ನ ತೋರುವಂತಹ ಲಕ್ಷಾಂತರ ಇವತ್ತು ಭಾರತದ ಅನೇಕ
ನಗರಗಳಲ್ಲಿ ಸಮರ್ಥನಂ ಸಂಸ್ಥೆ ಇದೆ. ಅನೇಕ ನಗರಗಳಲ್ಲಿ 800 ಜನ ಕಾರ್ಯನಿರ್ವಹಿಸ್ತಾರೆ. ಸಾವಿರಾರು ಜನ, 36,000 ಜನಕ್ಕೆ ಇದುವರೆಗೂ ಒಂದು ಆಶ್ರಯ ಕೊಟ್ಟಂತ ಈ ಸಂಸ್ಥೆಯ 70% ಮಂದಿಗೆ ಉದ್ಯೋಗ ಸಿಕ್ಕಿದೆ ಅಂದರೆ ನಮ್ಮ ಮಹಾಂತೇಶ್ ಅವರ ಕಾಂಟ್ರಿಬ್ಯೂಷನ್, ಕಾಣಿಕೆ ಎಂಥದ್ದು. ದುರಂತ ಅವರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ದುರದೃಷ್ಟ ಬೇವಿನ ಮರದ ಸಾಹೇಬ್ರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯೇ ಬಂದಿಲ್ಲ. ಹೀಗಾಗಿ ಈ ಬಾರಿ ಬೇವಿನ ಮರದ ಸಾಹೇಬ್ರಿದ್ದಾರೆ. ನಮ್ಮ ಯಾವುದೇ ಪಕ್ಷದಲ್ಲಿದ್ದರೂ ಪ್ರಭಾವಶಾಲಿಯಾದ ಬಂಗಾರದ ಮನುಷ್ಯ ಶರವಣ ಇದ್ದಾರೆ, ನಾವು ಮತ್ತು ಗೋಬಾ ಸಾಹೇಬ್ರಿದ್ದಾರೆ. ನಾವು ಎಲ್ಲ ಸೇರಿ ಈ ವರ್ಷ ಈ ಸಂಸ್ಥೆಗೆ ಖಂಡಿತ ಒಂದು ರಾಜ್ಯೋತ್ಸವ ಪ್ರಶಸ್ತಿ. ಮನೆಯ ತಾಯಿ ನಮ್ಮನ್ನು ರೆಕಗ್ನೈಸ್ ಮಾಡದೆ ಹೋದರೆ ಮೇಲೆ ಹೊರಗಡೆ ಇರೋ ಚಿಕ್ಕಮ್ಮ ದೊಡ್ಡಮ್ಮಂದರು ನಮಗೆ ರೆಕಗ್ನೈಸ್ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ಬರುವ ದಿಸೆಯಲ್ಲಿ ನಾವು ಪ್ರಯತ್ನಿಸೋಣ ಅಂತೇಳಿ ಅವರು ವಿಮಾನಕ್ಕೆ ಹೋಗಬೇಕು. ಅವರು ಮತ್ತು ಅವ್ರ ಮೇಡಮ್ಮು ಗೀತಾ ಅವರು ಇಬ್ಬರಿಗೂ ನಾನು ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂತಹ ಮಸ್ಕಟ್ನಲ್ಲಿ ವಿಶ್ವ ಕನ್ನಡ ಹಬ್ಬದ ಭಿತ್ತಿ ಪತ್ರವನ್ನ ಲೋಕಾರ್ಪಣೆಗೊಳಿಸುವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಮಹಾಂತೇಶ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯ ಸೋದರರಾದ ಶ್ರಾವಣ್ ಅವರೇ, ಕನ್ನಡ ಪ್ರಾಧಿಕಾರದ ಗಡಿ ಪ್ರಾಧಿಕಾರದ ಹಾಗೂ ನನ್ನ ಆತ್ಮೀಯ ಸೋದರರಾದಂಥ ಸೋಮಣ್ಣ ಬೇವಿನ ಮರದವರೇ, ಚಲನಚಿತ್ರದ ನಾಯಕರಾದಂಥ ಪ್ರೇಮ್ ಅವರೇ, ವಿಶ್ವ ಕನ್ನಡ ಹಬ್ಬದ ಒಂದು ರೂವಾರಿಗಳಾದಂಥ ಶಿವಕುಮಾರ್ ನವಿಲೆ ಅವರೇ, ಹಿರಿಯರಾದಂಥ ಸೋಮಶೇಖರ್ ಜಿ ಅವರೇ, ಹಾಗೂ ವೇದಿಕೆ ಮೇಲೆ ಕುಳಿತಂತೆಲ್ಲ ಗಣ್ಯಾತಿ ಗಣ್ಯರೇ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಕನ್ನಡದ ಅಭಿಮಾನಿಗಳೇ, ತಾಯಿಂದರೇ, ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಇಡೀ ವಿಶ್ವದಾದ್ಯಂತ ಕನ್ನಡಿಗರು ನೆಲೆಸಿರುವುದು ಮತ್ತು ಅಲ್ಲಿ ನೆಲೆಸಿರುವಂತಹ ಕನ್ನಡಿಗರಲ್ಲಿ ಕನ್ನಡದ ಅಭಿಮಾನ, ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಇರುವಂತಹ ಅಭಿಮಾನ ಅದು ಅತಿ ಅದ್ಭುತವಾದಂಥದ್ದು. ಯಾವುದೇ ಒಂದು ದೇಶವಾಗಲಿ ಒಂದು ಸಮಾಜವಾಗಲಿ ತನ್ನ ಸಂಸ್ಕೃತಿಯ ಮೂಲಕವೇ ಆರ್ಥಿಕವಾಗಲಿ, ಭೌತಿಕವಾಗಲಿ, ವೈಜ್ಞಾನಿಕವಾಗಲಿ ಯಾವುದೇ ಕ್ಷೇತ್ರದಲ್ಲಿ ಅತ್ಯುನ್ನತಕ್ಕೆ ಏರ್ಬೇಕಾದ್ರೆ ಸಂಸ್ಕೃತಿಯೇ ಬೇರು ಅನ್ನುವಂಥದ್ದನ್ನ ಇಲ್ಲಿ ಬಹಳ ಮುಖ್ಯವಾದಂಥದ್ದು. ಹೀಗಾಗಿ ಶಿವಕುಮಾರ್ ಅವರು 3ನೇ ವಿಶ್ವ ಕನ್ನಡ ಹಬ್ಬ ಮಸ್ಕಟ್ನಲ್ಲಿ ಮಾಡ್ತಿರುವಂಥದ್ದು ಮಸ್ಕಟ್ನಲ್ಲಿ ನೆಲೆಸಿರುವಂತಹ ಕನ್ನಡಿಗರಿಗೆ ಅಭಿಮಾನವೂ ಅಭಿಮಾನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ತಾವು ಅಲ್ಲಿ ಈ ಕಷ್ಟದ ಕೆಲಸವನ್ನ ಕೈಗೆತ್ಕೊಂಡು ಅಲ್ಲಿ ಹೋಗಿ ಯಶಸ್ವಿಯಾಗಿ ಬಂದಾಗ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ಆ ಯಶಸ್ವಿಯಲ್ಲಿ ನೀವು ಪಟ್ಟಿರುವಂಥ ಕಷ್ಟವನ್ನು ಸಂಪೂರ್ಣವಾಗಿ ಮರೆತು ಹೋಗ್ತೀರಿ ಅಂತ. ಯಾಕೆ ಅಂದ್ರೆ ವಿದೇಶದ ನೆಲದಲ್ಲಿ ನಮ್ಮ ಬಂಧು ಮತ್ತು ಭಗಿನಿಯರ ಪ್ರೀತಿ ಪ್ರೇಮವನ್ನ ಎಷ್ಟು ಸಿಗ್ತದಂದ್ರೆ ಒಂದೊಂದು ಸರ್ತಿ ನಾವೇ ಆಶ್ಚರ್ಯಗೊಳ್ತೀವಿ. ಮತ್ತು ಅಲ್ಲಿ ಕನ್ನಡಿಗರು ನಿಮಗೆ ಹೆಜ್ಜೆ ಹೆಜ್ಜೆಗೆ ಸಹಕಾರವನ್ನು ನೀಡಿ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಮಗೆ ವಿಶ್ವಾಸವನ್ನು ಕೊಡ್ತೀನಿ. ಹೀಗಾಗಿ ಮಸ್ಕಟ್ನಲ್ಲಿ ನಡೆದಿರುವಂಥ ವಿಶ್ವ ಕನ್ನಡ ಹಬ್ಬ
ಯಶಸ್ವಿಯಾಗಲಿ, ಅರ್ಥಪೂರ್ಣವಾಗಲಿ, ಮತ್ತೆ ಅನೇಕ ದೇಶಗಳಲ್ಲಿ ಇದೇ ರೀತಿಯ ಹಬ್ಬಗಳನ್ನು ಭವಿಷ್ಯದಲ್ಲಿ ನೀವು ಮುಂದುವರಿಸಲಿ ಅಂತ ನಿಮ್ಮನ್ನು ಶುಭ ಕೋರುತ್ತಾ, ನನಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದಂಥ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕಂತ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿನ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೆ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ ಗುರುಭ್ಯೋ ನಮಃ. ವಿಶ್ವ ಕನ್ನಡದ ಈ ಒಂದು ಹಬ್ಬಕ್ಕೆ ಏನು ವಿದೇಶದಲ್ಲಿ 3ನೇ ಒಂದು ವಿಶ್ವ ಕನ್ನಡ ಹಬ್ಬವನ್ನ ಮಸ್ಕಟ್ಟಲ್ಲಿ, UAEಯಲ್ಲಿ ಮಸ್ಕಟ್ಟಲ್ಲಿ ಮಾಡಬೇಕು ಅಂತೇಳಿ ಏನು ನಮ್ಮ ಆತ್ಮೀಯ ಸ್ನೇಹಿತರು ಕನ್ನಡ ಮನಸ್ಸುಗಳನ್ನ ಒಗ್ಗೂಡಿಸುವಂತ ಉತ್ತಮವಾದಂಥ ಕೆಲಸಗಳನ್ನ ನಿರಂತರವಾಗಿ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬರು ಹಿರಿಯರು ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ಪಂದಿಸುವಂತ IAS ಅಧಿಕಾರಿಗಳು, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಎಲ್ಲರೂ ಪ್ರೀತಿಯಿಂದ ಸೋಮಶೇಖರಣ್ಣ ಬನ್ನಿ ಅಂತ ಕರೆಯುವಂತ ಒಂದು ಪ್ರೀತಿಗೆ ಪಾತ್ರರಾದಂತ ಶ್ರೀಯುತ ಸೋಮಶೇಖರ್ ಅವರೇ, ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು, ಸೋದರರು ಸಮಾನವಾದ ಶ್ರೀಯುತ ಪ್ರೇಮ್ ರವರೇ, ಮತ್ತೊಬ್ಬ ಮಾಜಿ ವಿಧಾನ ಪರಿಷತ್ನ ಶಾಸಕರು, ಗಡಿನಾಡಿ ಪ್ರದೇಶದ ಅಧ್ಯಕ್ಷರು ಆದಂತ ಶ್ರೀಯುತ ಸೋಮಣ್ಣ ಅವರೇ, ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಮತ್ತೊಬ್ಬರು ಉಮೇಶ್ ಕುಮಾರ್ ಅವರೇ, ಮತ್ತು ಪ್ರಕಾಶ್ ಜೋಶಿರವರೇ, ಪ್ರಕಾಶ್ ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ನನ್ನ ಹಿರಿಯ ಸೋದರ ಸೋದರಿಯರೇ ಮತ್ತು ಮಸ್ಕಟ್ಟಿಂದ ಬಂದಿರತಕ್ಕಂತ ಎಲ್ಲ ಕನ್ನಡದ ಅಭಿಮಾನಿಗಳೇ, ಬಹುಶಃ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಕನ್ನಡ ಮನಸ್ಸುಗಳೇ, ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಬಹುಶಃ ನನಗೂ ತುಂಬಾ ಬ್ಯುಸಿ ಶೆಡ್ಯೂಲ್ ಇದೆ. ಆದರೂ ಕೂಡ ಶಿವಕುಮಾರ್ ಮೇಲೆ ಮತ್ತೆ ನಮ್ಮ ಸೋಮಶೇಖರ್ ಮೇಲೆ ಇರತಕ್ಕಂತ ಒಂದು ಅಭಿಮಾನ, ಕನ್ನಡದ ಒಂದು ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಾನು ಹಾಜರಾಗ್ತಿದ್ದೀನಿ. ಬಹುಶಃ ಇವತ್ತು ಆಗ್ಲೇ ಅವ್ರು ಹೇಳಿದ್ರು, ಎಷ್ಟು ಜನ ಕನ್ನಡ 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 ಅಂತೇಳಿ ಹೋರಾಟ ಮಾಡ್ತಾರೆ. ಸಾಕಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಇವತ್ತು ಆರ್ಟಿಸ್ಟ್ಗಳು ಯಾವ ತರ ಕೆಲಸ ಮಾಡ್ತಾರೆ, ಪ್ರೇಮ್ ಅವ್ರನ್ನ ಯಾವ ತರ ಸ್ಪಂದಿಸಿದ್ದಾರೆ ಅಂತ ಹೇಳಿ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು. ಪ್ರೇಮ್ ಅವರು ನಾನು ಬಹಳ ತುಂಬಾ ವರ್ಷಗಳಿಂದ ಇದ್ದೆ, ನಾನು ಬಲ್ಲೆ. ಅದಕ್ಕೆ ಅವರ ಹೆಸರಲ್ಲೇ ಒಂದು ಟೈಟಲ್ ಇದೆ. ಅವರ ಹೆಸರಲ್ಲೇ ನೆನಪಿರಲಿ ಅಂತ. ನೀವು ಯಾರು ಮರೆಯಕ್ಕೆ ಆಗಲ್ಲ ಆ ಪದವನ್ನ. ಆ ನೆನಪಿರಲಿ ಶಾಶ್ವತ ಹೆಸರು ಅವ್ರಿಗೆ. ಕನ್ನಡ ಚಿತ್ರರಂಗ ಯಾವತ್ತವರೆಗೆ ಇರುತ್ತೋ ಆವತ್ತವರೆಗೂ ಆ ನೆನಪಿರಲಿ ಪ್ರೇಮ್ ಇದ್ದೇ ಇರ್ತಾರೆ. ಅದು ಯಾರು ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅವ್ರು ಎಷ್ಟೇ ವರ್ಷ ಆದ್ರೂ ಕೂಡ ಅವ್ರ ಹಾಗೆ ಕಾಣ್ತಾರೆ. ಅವರ ಗ್ಲಾಮರು ಅವ್ರಿಗೆ ವಯಸ್ಸೇ ಆಗಲ್ಲ. ಹಾಗೆ ಇಂಥ ಅಪರೂಪದ ವ್ಯಕ್ತಿಗಳು ಕೆಲವು ಜನ ಬೆರಳೆಣಿಕೆಯಲ್ಲಿ ಸಿಗ್ತಾರೆ. ಅದು ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ನಿಜವಾಗ್ಲೂ ಭಾರಿ ಖುಷಿ ಆಗುತ್ತೆ. ಇಂಥ ಒಂದು ಕನ್ನಡ ಕಾರ್ಯಕ್ರಮಕ್ಕೆ ಅವರು ಬಂದು ರಾಯಭಾರಿಯಾಗಿ ನಿಂತು ನಾನಿದ್ದೀನಿ ಹೋಗಿ ಮುಂದೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಬೇಕಿಲ್ಲ. ಹಾಗೆ ಇವತ್ತೇನು 3ನೇ ಒಂದು ವಿಶ್ವ ಕನ್ನಡದ ಹಬ್ಬವನ್ನ ಮಸ್ಕಟ್ಟಲ್ಲಿ ಮಾಡ್ತಾ ಇದ್ದೀರಿ, ಶಿವಕುಮಾರಣ್ಣವರೇ, ನಿಮಗೆ ನಾವು ಯಾವತ್ತೂ ಕೂಡ ಜೊತೆಯಲ್ಲಿ ಇರ್ತೀವಿ.
ಬರೀ ಇಷ್ಟೇ ಅಲ್ಲ, ನೀವು ಎಲ್ಲೇ ಏನೇ ಕಾರ್ಯಕ್ರಮ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ಕನ್ನಡ ಕಾರ್ಯಕ್ರಮ ನಮ್ಮ ಜೀವಾಳ. ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ. ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಧರ್ಮತೋ ರಕ್ಷಿತಃ ಅಂತೀವಿ. ಧರ್ಮವನ್ನ ಯಾರು ರಕ್ಷಣೆ ಮಾಡ್ತೀವೋ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇಂತಹ ಕಾರ್ಯಕ್ರಮವನ್ನೇ ನಿರ್ದರ್ಶನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ನಾವೆಲ್ಲ ಕೂಡ ಸೇರಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಈ ಸಂಘಟನೆಯ ಪದಾಧಿಕಾರಿಗಳಿಗೆ, ಮುಖ್ಯಸ್ಥರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ಭಾಷೆ ಮತ್ತು ಮೂರನೇ ವಿಶ್ವ ಕನ್ನಡ ಹಬ್ಬದ ಭಿತ್ತಿ ಪತ್ರವನ್ನು ಲೋಕಾರ್ಪಣೆಗೊಳಿಸಿ ಈಗಾಗಲೇ 3 ಜನ ಗಣ್ಯರು ನಿರ್ಗಮಿಸಿದ್ದಾರೆ. ನಾನೇನು ಹೋಗೋದಲ್ಲ, ನೀವು ಹೇಳೋ ಮಠ. ಯಾಕಂದ್ರೆ ನಾನು ತಡವಾಗಿ ಬಂದಿದ್ದೇನೆ, ತಡವಾಗಿ ಹೋಗ್ತೇನೆ. ಮಹಾಂತೇಶ್ ಅವರು ನನಗೊಂದು ನೆನಪಾಗ್ತಾ ಇದೆ. ನಮ್ಮ ಭಾಗದಾಗ ಗದಗ ಬಹಳ ಪ್ರಸಿದ್ಧ. ಯಾರಿಗೆ ಆ ಪರಮಾತ್ಮ ದೃಷ್ಟಿಯನ್ನ ಕೊಟ್ಟಿಲ್ಲ, ಆ ದೃಷ್ಟಿಯನ್ನ ಲಕ್ಷಾಂತರ ಜನರಿಗೆ ದೃಷ್ಟಿ ಕೊಟ್ಟಂತಹ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಪಂಚಾಕ್ಷರಿ ಅವುಗಳ ಮನದಲ್ಲಿ ನಿಂತ್ಕೊಂಡು, ಯಾಕಂದ್ರೆ ಮಹಾಂತೇಶ್ ಅವರು ನೋಡಿದಾಗ ಅದು ನೆನಪಾಗ್ತಾ ಇದೆ. ಅವ್ರಿಗೆ FKCCI ಬಿಲ್ಡಿಂಗ್ನಲ್ಲಿ, ಆ ಚೇಂಬರ್ನಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ದು. ಅವರಿಲ್ಲ, ನೆನಪು ಮಾಡಿದ್ದೇನೆ. ಅದು ಡಾಕ್ಟರ್ ಮಂಜುನಾಥ್ ಅವರು ಈಗಿನ MP ಗಳು. ಮೇಲಾಗಿ ವಚನಾನಂದ ಜಗದ್ಗುರುಗಳ ಮಧ್ಯದಲ್ಲಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ಆಯಿತು. ಅದರ ಸಮಾರಂಭದಲ್ಲಿ ನಾನು ಭಾಗಿಯಾಗಿದ್ದೆ. ಇವತ್ತ ವಿಶ್ವ ಕನ್ನಡ ಹಬ್ಬದ ಮತ್ತು ರಂಗನಾಥ್ ಅವರು ಬರೆದಂಥ ಪುಸ್ತಕದ ಬಿಡುಗಡೆಯನ್ನು ಬಹಳ ಸಂತೋಷದಿಂದ ಇವತ್ತು ಬಿಡುಗಡೆಯನ್ನು ಮಾಡಿದ್ದೇವೆ. ಕುಬಾ ಅವರು ಕೇಂದ್ರದ ಮಂತ್ರಿಗಳು ಅನ್ಯ ಕೆಲಸದ ನಿಮಿತ್ತ ತೆರಳಿದರು. ಶರಣ ಅವರು ಸಹ ತಮಗೆಲ್ಲ ಶುಭಾಶಯವನ್ನು ಕೋರಿ ಹೋದರು. ಈ ವೇದಿಕೆ ಮೇಲೆ ಹಿರಿಯರು, ಮಾರ್ಗದರ್ಶಕರು ಅಂತ ಅಂದ್ರೆ ಏನು ಚಿಂತಿಲ್ಲ. ಗೌರವಾನ್ವಿತ ನಿವೃತ್ತ ಜಿಲ್ಲಾಧಿಕಾರಿಗಳು, ಮೇಲಾಗಿ ಈಗೇನು ನಾನು ಕುಂತಾನೆಲ್ಲ ಅದರಲ್ಲಿ ಅವ್ರು ಕೂತು ಬಂದಿದ್ರು. ಸೋಮಶೇಖರ್ ಸರ್ ಏನು ಮತ್ತೆ ಹೇಳಿ ಸರ, ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಬಂದಿದ್ದಾರೆ. ಅಂತ ಮಹಾನ್ ಭಾವರ ಒಂದು ನೇತೃತ್ವದಲ್ಲಿ ಅದು ನೆನಪಿರಲಿ ಪ್ರೇಮ್ ಅವರ ಅಂದಾಗ ನೆನಪಾಗೇ ಆಗ್ತದೆ. ಅಂಥವರ ಮತ್ತು ಜೋಶಿಯವರ, ಪ್ರಕಾಶ್ ಅವರ, ನವಲೆಯವರ ಬಹಳಷ್ಟು ಜನ ಹಿರಿಯರು ಇಲ್ಲಿ ಕೂತಿದ್ದೀರಿ. ಮಸ್ಕತ್ತಿಂದ, ಇತರ ದೇಶಗಳಿಂದ ಬಂದಂಥ ಎಲ್ಲರ ಮಧ್ಯದಲ್ಲಿ ಇವತ್ತು ಈ ಒಂದು ವಿಶ್ವ ಕನ್ನಡ ಹಬ್ಬದ ಏನು ಭಿತ್ತಿ ಪತ್ರ ಬಿಡುಗಡೆಯಾಗಿದೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಆ ತಾಯಿ ಸಂಪೂರ್ಣವಾದಂಥ ಆಶೀರ್ವಾದವನ್ನು ನೀಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೇನೆ. ನಾನು ಬಹಳಷ್ಟು ತಡವಾಗಿ ಬಂದಿದ್ದೇನೆ, ನಿಮ್ಮೆಲ್ಲರಿಗೂ ಕ್ಷಮೆಯನ್ನ ಕೋರ್ತಾ ಇದ್ದೇನೆ. ಶಿವಕುಮಾರ್ ಅವರು ಫೋನ್ ಮಾಡಿದ್ರು, ಯಾವಾಗ ಬರ್ತೀರಿ ಅಂತ ಕೇಳಿದ್ರು. ಮನೆಯ ಕೆಲಸ, ಮಗನ ಮದುವೆಯ ಕೆಲಸ ಅಂದ್ರೆ ಕನ್ಯಾ ನೋಡಿ ಬಂದ್ವಿ. ಮತ್ತೆ ಏನ್ ಪ್ರಕಾಶ್ ಅವರು ನಮ್ಮ ಮನೆಯೊಳಗೆ ಬೈದ್ರು ಸರ್. ನಮ್ಮ ಮನ್ಯಾಗ ಬೈದ್ರು,
ಏನಂತ ಹೇಳಿ ಸೋಮವಾರ ದಿವಸ ಫಿಕ್ಸ್ ಮಾಡಿಬಿಟ್ಟವಿ ಇರಬೇಕು ಅಂತೇಳಿ. ಶಿವಕುಮಾರ್ ಅವ್ರು ನೆನಪು ಮಾಡಿದ್ರು ಬರಬೇಕು ಅಂತೇಳಿ. ಮತ್ತೆ ಹೇಳಿ ಸರ್ ನಿನ್ನೆ ಹೇಳಿದ್ರು ಸರ್ ನಾಳೆ ಕಾರ್ಯಕ್ರಮ ಅಂದಾಗ ನಾನು ಹೇಳಿದೆ 12 ಗಂಟೆಗೆ ಕನ್ಯಾ ನೋಡೋ ಕಾರ್ಯಕ್ರಮನ 10 ಗಂಟೆಗೆ ಹಾಕಿದ್ವಿ ಸರ್, 2 ತಾಸು ಮುಂಚಿತ. ಅದಕ್ಕೆ ಅದ ಕೂಡಿಂದ ಮತ್ತೆ ಗೊತ್ತಲ್ಲ ನಿಮ್ಗೇನು ಹೇಳ್ಬೇಕಾಗಿದೆ, ನೀವೆಲ್ಲರೂ ಸಂಸಾರಸ್ಥರ ಇದ್ದೀರಿ ಭಾಳಷ್ಟು ಜನ. ಹೋದಿಂದಾಗ 12 ಗಂಟೆ ಆಯ್ತು. 400 ಕಿಲೋಮೀಟರ್. ನಮ್ಮ ಡ್ರೈವರ್ಗೆ ಹೇಳಿದೆ ಹೊಡಿ ಹೊಡೆದ್ವಿ. ಕರೆಕ್ಟ್ ಟೈಮಿಗೆ ಬಂದ್ವಿ. 3 ಗಂಟೆಗೆ ನೈಸ್ ರೋಡಿಗೆ ಬಂದ್ವಿ ಹಾವೇರಿಯಿಂದ ಬರೋದು. ಆದ್ರೆ ಇಲ್ಲಿಂದ ಇಂತ ಬರ್ಬೇಕಾದ್ರೆ ಬಹಳ ಕಷ್ಟ ಸರ್, ಅದು ನಿಮ್ಗೆಲ್ಲ ಗೊತ್ತದ, ಅನುಭವ ಅದ, ನಾನೇನು ಅದನ್ನ ಮುಂದೆ ಹೇಳ್ಬೇಕಾಗಿಲ್ಲ. ಹ್ಞೂ ಸರ್. ಇಷ್ಟೆಲ್ಲ ಅದ್ರ ಮಧ್ಯದೊಳಗು ಪ್ರಕಾಶ್ ಅವ್ರು ಅಲ್ಲೇ ಸುತ್ತಾಡ್ತಾ ಇದ್ದೇವೇನು ಅಂತ ಹೇಳಿದ್ರು. ಇಲ್ಲ ಸರ್ ಇಲ್ಲೇ ಬಂದ್ವಿ ಅನ್ಕಂತ 2 ಸಲ ಫೋನ್ ಹಚ್ಚಿದ್ರು ಎತ್ತಲಿಲ್ಲ, ಕ್ಷಮೆ ಇರಲಿ. ಅದಕ್ಕೆ ಒಟ್ಟು ಯಾರ್ಯಾರು ಬಂದಾರ ಅಂತ ಕೇಳಿದೆ. ಸೋಮಶೇಖರ್ ಸರ್ ಬಂದಾರನು ಅಂತ ಕೇಳಿದೆ. ಬಂದಾರ ಅಂದ್ರೆ ಚಲೋ ಮಾಡಿಬಿಡ್ರಲ್ಲ ನಾನು. ಸೋಮಶೇಖರ್ ಸರ್ ಏನು ಸೋಮಣ್ಣ ಎರಡು ಒಂದು ಚಲೋ ಮಾಡಿಬಿಡ್ರಿ ಅಂದೆ ನಾನು. ಅವಾಗ ಇಲ್ಲ ಅಂತ ಹೇಳಿದ್ರು. ಆದರೂ ತಡವಾಗಿ ಬಂದಿದ್ದೇನೆ, ಕ್ಷಮೆ ಇರಲಿ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ 3ನೇ ವಿಶ್ವ ಕನ್ನಡ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಶಿವಕುಮಾರ್ ಅವರು ನಿರ್ಣಯವನ್ನು ಮಾಡಿದ್ದಾರೆ ಮತ್ತು ನಿಶ್ಚಯವನ್ನು ಮಾಡಿದ್ದಾರೆ. ಅದ್ರಾಗೇನು 2 ಮಾತಿಲ್ಲ. ನಿಶ್ಚಯ ಅಂದ್ರೆ ತಾರೀಕು, ನಿರ್ಣಯ ಮೊದಲಾಗ್ಬಿಟ್ಟತಿ, ಮಾಡಿದ್ದೀರಿ, ಅದ್ರಾಗೇನು 2 ಮಾತಿಲ್ಲ. ನಾನು ಭಾಳ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದಿನ ಸಾಲಿಗೆ ಕುಂತಂಥವ್ರು ಒಂದು ಕೆಲವೊಂದು ವಿಷಯವನ್ನು ಹೇಳಬೇಕಾಗ್ತದೆ ಸರ್. ಅವ್ರಿಗೆ ಮೊನ್ನೆ ಮಸ್ಕತ್ತಕ್ಕೆ ಹೋಗಿದ್ದೆ ನಾನು. ಮಸ್ಕತ್ ಉತ್ಸವಕ್ಕೆ ಬಂದಿದ್ದೆ. ಇಷ್ಟು ಗಡಿನಾಡ ಉತ್ಸವ ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಅದು ನನಗನ್ನಿಸ್ತಾ ಇದೆ ಕರ್ನಾಟಕದೊಳಗೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಮತ್ತು ಅವರ ಒಂದು ಇವೆಂಟ್ಸ್ ಅಂತ ತೋರಿಸಿದ್ರು. ಉತ್ತರ ಕರ್ನಾಟಕದ ಎಲ್ಲ ಕೆಲಸ ಕಾರ್ಯಗಳು ಏನು ನಡೀತೇವೆ ಅಚ್ಚುಕಟ್ಟಾಗಿ ಮಾಡ್ಯಾರ. ಏನೇನು ಮಾಡಿದ್ರು ಅಂತ ಹೇಳಿದ್ರೆ ನೆನಪು ಮಾಡ್ತೇನೆ, ನಾ ತಪ್ಪಿದ್ರೆ ಅದು ಹೇಳಿರ್ಬೇಕಾದ್ರೆ ನಡುವ ನನ್ನ ಸೇರಿಸ್ರಿ. ಪ್ರೇಮ್ ಅವ್ರ, ನೀವು ಯಾವಾಗೆಲ್ಲ ಸಣ್ಣಾಗಿರ್ತ ಅಥವಾ ಈ ಮಧ್ಯದೊಳಗೆ ಹೊಲಕ್ಕೆ ಹೋಗಿದ್ರಿ. ಹೊಲದೊಳಗೆ ಕರ್ಚಿಕಾಯಿ, ಕಡಕ್ ರೊಟ್ಟಿ, ಪುಂಡಿ ಪಲ್ಯ, ಚಟ್ನಿ, ಮೊಸರನ್ನ, ಚಿತ್ರಾನ್ನ, ಸಾಂಬಾರು, ಅನ್ನ ಇಷ್ಟೆಲ್ಲ ಮಾಡಿದ್ದ. ಗೋಧಿ ಹುಗ್ಗಿ ಹಾ. ಅಷ್ಟರೊಳಗೆ ಮತ್ತೇನು ಅಂತ ಹೇಳಿದ್ರೆ ತೋಟದೊಳಗೆ ಇದೆಲ್ಲ ಎತ್ತಿನೊಳಗೆ ಅತ್ತೆ ಸೊಸೆಗೆ ಏನು ಅಂತ ಹೇಳಿದ್ರೆ ಗುಂಡಿನ ಸರ, ಇಷ್ಟೆಲ್ಲ ಮಾಡಿದ್ರು. ಏನ್ ಸರ್? ಕುಬುಸ. ಅಲ್ಲಿ ಒಬ್ರು ನನಗೆ ಈಗ ನೆನಪಾಗ್ತಾ ಇದೆ, ಚೆಬ್ಬಿ ಅಂತೇಳಿ ತಾಯಿ, ನಿಮ್ಮ ಮನೆಯವರು ಬಹಳ ಚೆನ್ನಾಗಿ ಮಾತಾಡಿದ್ರು ಸರ್, ಬಹಳ ಚೆನ್ನಾಗಿ ಮಾತಾಡಿದ್ರು. ಮತ್ತೆ ನಿಮ್ಗೆಲ್ಲರಿಗೂ ಇವರೆಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಸರ್. ಯಾಕಂತಂದ್ರೆ ಆ ಮಸ್ಕತ್ತದೊಳಗೆ ಕನ್ನಡ ಶಾಲೆಯನ್ನು ನಡೆಸ್ತಾರೆ. ಆ 10 ಜನ ಶಿಕ್ಷಕರಿಗೆ 10 ಜನ ಶಿಕ್ಷಕರು 1 ರೂಪಾಯಿ ಪಗಾರ ಇಲ್ದಂಗ, ಸಂಭಾವನೆ ಇಲ್ದಂಗ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಹೋದರಿ ಇಲ್ಲಿ ಬಂದಿದ್ದಾರೆ. ಅಕ್ಕನ ಇಲ್ಲಿದ್ದಾರೆ. ಬಹಳಷ್ಟು ನಮಗೇನು ಕರ್ನಾಟಕದೊಳಗೆ ಯಾವುದೇ ಮೂಲೆಗಳಲ್ಲಿ ಹೋದ್ವಿ ಅಂತ ಏನು ಅನ್ನಿಸ್ಲಿಲ್ಲ. ನಮಗೆ ಕರ್ನಾಟಕದೊಳಗೆ ಅದು ಬೆಂಗಳೂರೊಳಗೆ ಅಷ್ಟೇ ಇಲ್ಲ, ಬೆಳಗಾವಿ ಇರ್ಬೋದು, ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಹೊಸಪೇಟೆ ಇರ್ಬೋದು, ಇಂಥ ಊರಲ್ಲಿ ನಾವು ಅದೇವೆ ಅನ್ನೋಂಥ ಭಾವನೆಗಳನ್ನು ಅವತ್ತು ತೋರಿಸಿದ್ರು. ಅದಕ್ಕೆ ನಾ ಇಲ್ಲಿ ಹೇಳಬೇಕಾಗಿದ್ದು ಇಷ್ಟೇ, ತಮ್ಮ ವೃತ್ತಿಗೆ ಬೇರೆ ದೇಶಕ್ಕೆ ಹೋದ್ರು ತನ್ನ ತಾಯ್ತನವನ್ನು ಏನು ಮರೆತಿಲ್ಲಲ್ಲ ಅವ್ರಿಗೆ ನಾವು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಸರ್. ನನಗೊಂದು ಉದಾಹರಣೆಯನ್ನು ಹೇಳ್ತೇನೆ ನಿಮಗೆ, ಇಲ್ಲಿ ಹೇಳ್ಬೇಕು ಇಲ್ಲ ಗೊತ್ತಿಲ್ಲ. ಮೊನ್ನೆ ನಡೆದಂತಹ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ನನಗೊಂದು 20 ನಿಮಿಷ ಮಾತಾಡ್ಲಿಕ್ಕೆ ಕೊಟ್ಟಿದ್ರು. ಸರ್ಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರು ಮೇಡಮ್. ವೇದಿಕೆ ಮೇಲೆ ಎಲ್ಲರೂ ಗಣ್ಯರಿದ್ರು. ಈಗೇನು ಅಣ್ಣವ್ರು ಮಾತನಾಡಿ ಹೋದ್ರಲ್ಲ ಹಂಗೆಲ್ಲರೂ ಇದ್ರು. ಕಡೆ ಪಾಳೆ ನಂದು. ಸುಮಾರು ಒಂದು 20-25 ಸಾವಿರ ಜನ ಪ್ರಧಾನ ವೇದಿಕೆ. ನನಗನಿಸ್ತು, ಮನಿಗೆ ಮೊದಲನೇ ಮಗ ಆಗಿ ಹುಟ್ಟಬಾರ್ದು. ಅದೇ ಕೆಲವೊಂದು ಭಾಗದಾಗ ಕೆಲವೊಂದು ಹೇಳ್ತಾರೆ ಪ್ರೇಮ.
ಮೊದಲನೇ ಮಗ ಆಗಿ ಹುಟ್ಟಬಾರ್ದು, ಸಭೆಗೆ ಕಡೆಯ ಭಾಷಣಕಾರ ಆಗಬಾರ್ದು ಅಂತ. ಅದಕ್ಕೆ ಹಿಂಗಾದಾಗ ಎಲ್ಲರೂ ಬಂದ್ ಮಾತಾಡಿ ಹೋದ್ರು ಸರ್. ಗೋರೂರು ಚನ್ನಬಸಪ್ಪನವರು ಇದ್ರು. ಸರ್ಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಮಾತನಾಡುವಂತ ವಿಷಯ 20 ನಿಮಿಷ. ಹಿಂಗ ನಾನು ಆ ಮೈಕ್ ಹೇಳಿದೆ, ಅವರೆಲ್ಲ ಬಂದು ಹೇಳಿದ್ರು ಕಿವಿಯೊಳಗೆ, ಸರ 5 ನಿಮಿಷ ಮಾತಾಡ್ಬೇಕು. ನಾನು ಹೇಳಿದೆ, ಕರ್ನಾಟಕದೊಳಗ ಕನ್ನಡ ಶಾಲೆ ಉಳಿಯೋದು ಕಷ್ಟ ಆಗೈತಿ. ಗಡಿ ಭಾಗದ 6 ರಾಜ್ಯಗಳ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಸರ್ಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿಗಳಿಗೆ ಮಾಡಬೇಕು ಅಂದ್ರೆ ನನಗೊಂದು 45 ನಿಮಿಷ ಬೇಕು. ಅದಕ್ಕೆ ನಾನು ಇದನ್ನು ಮಾತಾಡೋದೇ ಇಲ್ಲ ಅಂತೇಳಿ ಮೈಕಿಟ್ಟು ಒಳಗೆ ಹೊರಗೊಂಡೆ, ಹೇಳುವಂಟೆ. ಅವಾಗ ಗೋರೂರು ಚನ್ನಬಸಪ್ಪ ಹಿರಿಯರು, ಇಲ್ಲ ಸೋಮಣ್ಣ ಮಾತಾಡಬೇಕು. ಯಾಕೆ ಈ ಶಬ್ದವನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ, ಕರ್ನಾಟಕದಲ್ಲೇ ಕನ್ನಡಗಳನ್ನು ಉಳಿಸ್ಬೇಕು ಅಂತ ಹೊಡೆದಾಡ ಹೊತ್ನಾಗ ಹೊರ ರಾಜ್ಯಗಳಲ್ಲಿ ಕನ್ನಡ ಉಳಿಸ್ತಾ ಇದ್ದಾರಲ್ಲ, ಹೊರದೇಶಗಳಲ್ಲಿ ಕನ್ನಡವನ್ನು ಉಳಿಸ್ತಾ ಇದ್ದಲ್ಲ, ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಹೇಳಬೇಕಾಗಿದೆ. ನಾನು ತಾವೆಲ್ಲ ನೋಡಿ ಬಂದಿದ್ದೀರಿ ಸರ್, ನೋಡಿರಿ, ಸೈನು ಮಾಡಿರಿ. ಅದನ್ನ ಪ್ರತಿಯೊಂದು ನೋಡ್ತಾ ಇದ್ದೇನೆ. ಏನು ಅಂತ ಅನುಭವಿಗಳು ಈ ಕುರ್ಚಿಯ ಮೇಲೆ ಕೂತ್ ಹೋಗ್ಯಾರ, ಅವ್ರು ಏನು ಆರ್ಡರ್ ಮಾಡ್ಯಾರ ನೋಡೋಣ ತೆಗೀರಿ ಅಂತೇಳಿ. ಅದಕ್ಕೆ ಪ್ರಕಾಶ್ ಅವರು ಆಗಾಗ್ಗೆ ನಿಮ್ಮನ್ನು ನೆನೆಸ್ತಾ ಇರ್ತಾರೆ. ಏನಂತ ಹೇಳಿ, 1,09,000 ಹೊರ ರಾಜ್ಯಗಳಲ್ಲಿ ಕನ್ನಡ ಶಾಲೆಗಳನ್ನು ಕಲಿತಾ ಇದ್ದಾರೆ ಮಕ್ಕಳು. ಕನ್ನಡ ಶಾಲೆಗಳಲ್ಲಿ ಸುಮಾರು 625 ಶಾಲೆಗಳಲ್ಲಿ ಕಲಿತಾ ಇದ್ದಾರೆ. ಅಲ್ಲಿಯ ಪರಿಸ್ಥಿತಿಗಳನ್ನ ಇಲ್ಲಿ ಹೇಳಿದ್ರೆ ಸಮಂಜಸ ಅಲ್ಲ. ಯಾಕಂದ್ರೆ ಅಲ್ಲೇ ಇಲ್ಲಿ ಬಿಡಪ್ಪ, ನಾವ್ಯಾಕೆ ಮಾಡ್ಬೇಕಂತ ಹಿಂದಿನ ಸಾಲಿನಾಗಿದ್ದಂತ ನನ್ನ ಅಣ್ಣತಮ್ಮಗಳೆಲ್ಲ ಸುಮ್ಮನೆ ಆಗಿಬಿಡಬಾರ್ದು ಅಣ್ಣ, ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕನ್ನಡ ಉಳಿಸ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ, ಬೆಳೆಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಕ್ಕಂಥ ಇದನ್ನ ನಾವು ಉಳಿಸ್ಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಂತ ಒಂದು ಕೆಲಸ ಕಾರ್ಯಗಳನ್ನ ಇವತ್ತ ಮಾನ್ಯ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಅಷ್ಟು ಸುಲಭದ ಮಾತಲ್ಲ. ಹೋಗಿ ಸಂಘಟನೆಯನ್ನ ಮಾಡಿ ಎಲ್ಲರನ್ನು ಜೋಡಿಸಿ ಅವರೆಲ್ಲರ ಮಧ್ಯದೊಳಗೆ ಕನ್ನಡವನ್ನ ಏನ್ ಮಾತನಾಡ್ತಾ ಇದ್ದಲ್ಲ, ಅಷ್ಟು ಸುಲಭದ ಮಾತಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿಯ ನೆಲ ಜಲಗಳನ್ನು ಪ್ರೀತಿಸಿ ನಮ್ಮತನವನ್ನು ಉಳಿಸುವಂತ ಕೆಲಸವನ್ನು ಹೊರ ರಾಜ್ಯಗಳಲ್ಲಿ, ಹೊರದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಸರ್ಕಾರ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕನ್ನಂಥದ್ದು ಈ ವೇದಿಕೆ ಮುಖಾಂತರ ನಾನು ಇವತ್ತು ಹಂಚ್ಕೊಳ್ತಾ ಇದ್ದೇನೆ. ಸರ್, ನಾನು ಕಳೆದ ಬಾರಿ ಹೋದಾಗ ಹೇಳಿ ಬಂದಿದ್ದೆ, 10 ಜನ ಶಿಕ್ಷಕರಿಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸನ್ಮಾನ ಮತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕನ್ನಂತ ವಿನಂತಿಯನ್ನ ಮಾಡಿಕೊಂಡು ನಾವು ಆ ನಿರ್ಣಯವನ್ನು ಮಾಡಿದ್ದೇವೆ. ಅದನ್ನೇ ಮಾಡ್ತೇವೆ ಅಂದೆ. ಅದ್ರ ಜೊತೆಗೆ ಅಲ್ಲಿ ಸರ್, ನಾನು ನಿಮಗೂ ಗೊತ್ತದ, ಹೋದಲ್ಲೆಲ್ಲ ಕನ್ನಡಿಗರೆಲ್ಲ ದುಂಡುಗಾಗಿ ಒಂದು ಭವನವನ್ನು ಕಟ್ಟಬೇಕು, ನಮ್ಮಲ್ಲಿ ಕನ್ನಡದ ಕಾರ್ಯಕ್ರಮಗಳು ಆಗಬೇಕು, ಅಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಬೇಕು ಅನ್ನೋಂಥ ಒಂದು ನೆಲೆಯಲ್ಲಿ ಅವರೆಲ್ಲರೂ ಇದ್ದಾರೆ. ನಾವು ಅವತ್ತ ಆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಯ ಯಾರು ಓಮನ್ ದೇಶದ ದೊರೆ ಏನ್ರಿ, ಸುಲ್ತಾನ್ ಅವರು ಬಂದಿದ್ರು. ಅದ್ರ ಜೊತೆಗೆ ಇನ್ನೊಬ್ಬ ಯಾರು ಹೇಳಿ ಸರ್, ಅವರು ಇನ್ನೊಬ್ಬರು ಬಂದಿರಲ್ಲ, ಶಂಕರಾಭರಣ ಹಾಡು ಹೇಳಿದ್ರು. ಅಂಬಾಸಡರ್ ಅವರು ಇದ್ರು, ರಾಯಭಾರಿಗಳು ಇದ್ರು. ಬಹಳ ಚೆನ್ನಾಗಿ ಮಾತನಾಡಿದ್ರು ಅವರೆಲ್ಲ. ಇಲ್ಲೇ ಒಂದು ಕಡೆ ಇವರ ಪ್ರೀತಿ ಅವರಿಗೆ ಅಂಟಿಕೊಂಡದ. ಆ ರೀತಿ ಮತ್ತೊಬ್ಬರನ್ನ ಪ್ರೀತಿಸ್ಬೇಕು ಅಂದ್ರೆ ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿನ ಕಷ್ಟ ಆಗಿದೆ. ಹೊರ ದೇಶದಲ್ಲಿ ಮಾಡಬೇಕು ಅಂದ್ರೆ ಅಷ್ಟೇನು ಹಗರ ಕೆಲಸ ಅಲ್ಲ. ಅಂಥವರನ್ನ ಜೊತೆಗೂಡಿಸಿ ಇವತ್ತು ಕೆಲಸ ಕಾರ್ಯಗಳಂತಾವೆಲ್ಲ ಮಾಡ್ತಾ ಇದ್ದಿರಲ್ಲ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಂಥ ಒಂದು ಕೆಲಸಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇರ್ತದೆ ಬೆನ್ನೆಲುಬಾಗಿ ಅನ್ನೋಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಸರ್. ಯಾಕೋ ಶರವಣವರು ಮತ್ತು ಕುಬಾ ಅವರು ನೀವು ಹೆಸರು ಹೇಳಲಿಲ್ಲ, ಆದ್ರೆ ಸೋಮಣ್ಣ ಬೇವಿನ ಮರದ ಅಂತಾನೆ ಹೇಳಿದ್ರಿ. ಕಾರಣ ಗೊತ್ತಾಗ್ತೈತೆ, ನನಗೆ ಗೊತ್ತಾಗ್ತೈತಿ, ಅರ್ಥನೂ ಆಗ್ತದೆ. ಸನ್ಮಾನ್ಯ ಮಹಾಂತೇಶ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋಂಥ ಮಾತನ್ನ ತಾವಿಲ್ಲಿ ಸಂಬೋಧನೆಯನ್ನು ಮಾಡಿದರು. ಒಂದು ಕಳೆದ ಬಾರಿ
ಈ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಸದಸ್ಯನಾಗಿ ನಾನು ಇದ್ದೇನೆ. ಇದ್ದಾಗ ಏನಾದರೂ ಈ ಸಲಹೆಯನ್ನು ಕೊಟ್ಟದ್ರೆ ಖಂಡಿತವಾಗಿಯೂ ಮಾಡಬಹುದಾಗಿತ್ತು. ಇತ್ತು ಅವಕಾಶಗಳು ಇದ್ದು, ಕೆಲವೊಂದ್ಸಲ ತಪ್ತವೆ, ಇಲ್ಲ ಅದು ಕಾರಣಾಂತರಗಳಿಂದ ತಪ್ತವೆ. ಕಳೆದ ಬಾರಿನೂ ಸಹ ಇದ್ದಾಗ 3 ಜನಕ್ಕೆ ತಮಗೆ ಗೊತ್ತಿದ್ದಂಗ ವಿರೂಪಾಕ್ಷಪ್ಪ ಹಾವನೂರ್ ಅವರಿಗೆ ನಾನೇ ರೆಕಮೆಂಡ್ ಮಾಡಿದ್ದು. ಶಿಗಾಂವ್ ತಾಲೂಕಿನ ಹನುಮರಳ್ಳಿ ಗ್ರಾಮದ ಒಬ್ಬ ನಾಟಕಕಾರ, ಪಿಯಾನೋ ಬಾರಿಸ್ತಕ್ಕಂಥ ಶೇಖಪ್ಪ ಜೋಳದನ್ನವ್ರಿಗೆ. ಇನ್ನು 3ನೇದ್ದು ಸಾಹಿತಿ ಸಂಕಮ್ಮ ಬ್ಯಾಡಗಿ ಅವ್ರಿಗೆ ಇಲ್ಲೇ ಒಂದು ಕಡೆ ಸಹಾಯವನ್ನು ಮಾಡಿದ್ವಿ. ಇವತ್ತೇನಾಗಿದೆ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಮ್ಮನ್ನು ಎತ್ತಿ ಹಾಕಿ ಪ್ಲಾನಿಂಗಿಗೆ ಬಂದ್ಬಿಟ್ಟತಿ. ಬಂದಿದೆ. ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ನನ್ನ ಕೈಲಾದ ಮಟ್ಟಿಗೆ ಸಹಾಯ ನಿಮ್ಮ ಜೊತೆಗೆ, ನಿಮ್ಮ ಸಹಕಾರದೊಂದಿಗೆ. ಯಾಕಂದ್ರೆ ನನ್ನ ಮುಖದಕ್ಕಿಂತ ನಿಮ್ಮ ಮುಖಕ್ಕೆ ಬೆಲೆ ಅದ ನನಗೆ ಗೊತ್ತು. ಯಾಕಂದ್ರೆ ಬಹಳಷ್ಟು ಜನರಿಗೆ ರಕ್ಷಣೆಯನ್ನು ಕೊಟ್ಟಿರಿ, ಬೆಳೆಸಿರಿ, ಅದು ನನಗೆ ಗೊತ್ತದ. ಮುಖಸ್ತುತಿ ಅಲ್ಲ, ಸತ್ಯ ಸಂಗತಿಯನ್ನು ಹೇಳಿರಲಿಲ್ಲ ಅಂದ್ರೆ ಇಲ್ಲೇ ಒಂದ್ ಕಡೆ ಆತ್ಮವಂಚನೆ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ಆ ವಿಷಯವನ್ನು ಇಲ್ಲಿ ನಾನು ಪ್ರಸ್ತಾಪಿಸಿ ಸರ್ ಸಹಕಾರವನ್ನು ತೆಗೆದುಕೊಂಡು ಆ ಕೆಲಸಕ್ಕೆ ಅವನ್ನ ನೆರವೇರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಯಾಕಂದ್ರೆ ಮುಂದಿನ ಸಲ ಕರೆದಾಗ ಹಿಂಗೆ ಹೇಳಿ ಹೋಗಿದ್ರಿ ಅಂತ ಆಗಬಾರ್ದು. ಬಹಳಷ್ಟು ಮಾತನಾಡಿ ಹೋಗ್ತಾರೆ, ಮಾತನಾಡಿದಂಗೆ ನಡ್ಕೊಳ್ಳೋದು ಕಷ್ಟ ಇವತ್ತಿನ ಪರಿಸ್ಥಿತಿ. ಅಂತ ಒಂದು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯದಾಗಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶಿವಕುಮಾರ್ ಅವರು ಯಾವಾಗಲೂ ನಿಮ್ಮ ಜೊತೆಗಿರ್ತೇವೆ, ನಿಮ್ಮ ಸಂಘದ ಜೊತೆಗಿರ್ತೇವೆ, ನಿಮ್ಮ ಟೀಮಿನ ಜೊತೆಗಿರ್ತೇವೆ. ಯಾವುದೇ ಪರಿಸ್ಥಿತಿಯೊಳಗೆ 3ನೆಯ ವಿಶ್ವ ಕನ್ನಡ ಹಬ್ಬ ಏನು ಭಾಳ ಚೆನ್ನಾಗಾಗಲಿ, ಯಶಸ್ವಿ ಆಗಲಿ, 4ನೇದು ಡೇಟ್ ತಗೊಳ್ಳುವಂಥ ಅವಕಾಶ ಆ ಪರಮಾತ್ಮ ಮತ್ತು ವೇದಿಕೆ ಮೇಲಿದ್ದಂಥವರೆಲ್ಲರೂ ಕೊಡ್ಲಿ ಅನ್ನೋಂಥ ಮಾತನ್ನ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಇರ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಪ್ರೇಮ ಅವರ ನೆನಪಿರ್ಲಿ, ನೆನಪು ಹಾರಬಾರ್ದ್ರಿ. ನಾವು ನೆನಪಿಟ್ಕೊಂತೇವೆ, ಪ್ರೇಮ್ ನೆನಪಿರ್ಲಿ ಪ್ರೇಮ್ ಅಂತೇಳಿ, ನೀವು ನೆನಪಿಟ್ಟುಕೊಳ್ರಿ ಅನ್ನೋಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ತಡವಾಗಿ ಬಂದಿದ್ದಕ್ಕೆ, ತಡವಾಗಿ ಹೌದಾ, ಸರಿ ಅದ, ಹಂಗಾರೆ ಸಂತೋಷ ಆಯ್ತು ಅನ್ನೋಂಥ ಮಾತನ್ನ ಹೇಳಿ ಇಲ್ಲಿ ಕರೆಸಿ 4 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಗೌರವಾನ್ವಿತ ಶಿವಕುಮಾರ್ ಅವರ ಎಲ್ಲ ತಂಡಗಳಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ, ನಾನು ಶರವಣವರಿದ್ದದ್ದು ಹೇಳ್ತಿದ್ದೆ, ಹೋಗ್ಬಿಟ್ಟಿದ್ದಾರೆ, ಹೇಳೋ ಪ್ರಶ್ನೆ ಇಲ್ಲ. ಅದಕ್ಕೆ ನಾನು ಅವರು ಕೂಡ ಇದ್ದವು ಸರ್. ಕೋಬಾ ಅವರಿಗೆ ಮೊದಲನೇ ಇಲೆಕ್ಷನ್ದೊಳಗೆ ಹೆಲಿಕಾಪ್ಟರ್ನಾಗ ಮೋದಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ನಾನು. ಮೊದಲನೇ ಚುನಾವಣೆಯೊಳಗೆ 2014ರಾಗ ಅದು ನೆನಪು ಮಾಡಿದ್ರು ಕೋಬಾ ಅವರು. ನಾ ಜನರಲ್ ಸೆಕ್ರೆಟರಿ ಇದ್ದೆ ಅವತ್ತ ಮೋದಿ ಸಾಹೇಬ್ರನ್ನ ಕರ್ಕೊಂಡು ಹೋಗಿದ್ದೆ ಹಾವೇರಿಗೆ ಮತ್ತು ಅಲ್ಲಿಗೆ. ಅದಕ್ಕೆ ಅವ್ರು ನೆನಪು ಮಾಡಿಕೊಂಡ್ರು. ಅದಕ್ಕೆ ಅವ್ರು ಇದ್ದರು, ಅದನ್ನ ನೆನಪು ಮಾಡ್ತಿದ್ದೆ. ಇರಲಿ, ಅವ್ರದ್ದೊಂದು ಪಾರ್ಟಿ, ನಂದೊಂದು ಪಾರ್ಟಿ ಆಗೈತೆ. ಈಗ ಅವರು BJP ಒಳಗಿದ್ದಾರೆ, ನಾನು ಕಾಂಗ್ರೆಸ್ನೊಳಗಿದ್ದೆ. ಎಲ್ಲರೂ ಕೂಡಿಕೊಂಡು ಒಟ್ಟಾರೆ ಕನ್ನಡವನ್ನು ಉಳಿಸುವಂತ, ಕನ್ನಡವನ್ನು ಬೆಳೆಸುವಂತ, ಕನ್ನಡವನ್ನು ಕಟ್ಟುವಂತ ಮನಸ್ಸುಗಳಿಗೆ ನಾವೆಲ್ಲರೂ ಜೊತೆಯಾಗೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಭಾರತದ ನಿಲುವೇನು ಅನ್ನುವಂತಹ ಒಂದು ರೀತಿಯಾದಂತಹ ಚಿಂತನೆಯನ್ನು ಇರುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂತಹ ಈ ಸುಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾಷೆ, ಸಂಸ್ಕೃತಿ, ನಾವು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಪ್ರಖ್ಯಾತಿಯನ್ನು ಪಡೆದಿದ್ದೇವೆ ಅಂತಂದರೆ ಅದು ನಮ್ಮ ಭಾರತ ದೇಶದಲ್ಲಿ ಇರುವಂಥ ಜ್ಞಾನದಿಂದ ಮಾತ್ರ. ಜ್ಞಾನದಲ್ಲಿ ಯಾರು ನಮ್ಮನ್ನು ಸರಿಸಾಟಿಯಾಗಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಕ್ಷೇತ್ರದಲ್ಲಿ ತೆಗೆದುಕೊಂಡರೂ ಸಹ ಭಾರತದ ಆ ಜ್ಞಾನ ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಕ್ಷೇತ್ರದಲ್ಲಾದರೂ ಸಹ ಭಾರತೀಯರಿದ್ದೇ ಇದ್ದಾರೆ. ಇಂತಹ ಈ ಸುಸಂದರ್ಭದ ಅವಕಾಶವನ್ನು
ಜೊತೆಗೆ ಭಾಷೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ನನ್ನ ಆತ್ಮೀಯ ಮಿತ್ರರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಹ ನನಗೆ ಒಂದು ಸುಯೋಗ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಜೊತೆಯಲ್ಲಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ನಮ್ಮ ಕಾಯ ವಾಚ ಮನಸ ತನು ಮನ ಧನ ಎಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.